ಕಡೆ ಸಿಎಂ ಕುರ್ಚಿ ಫೈಟ್ ನಡೀತಾ ಇದ್ರೆ ಇನ್ನೊಂದು ಕಡೆ ಸಚಿವ ಸ್ಥಾನದ ವಾರ್ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಸಿಎಂ ಕುರ್ಚಿ ಫೈಟು ಯಾವ ತರ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾನೆ ಇದೀವಿ. ಮತ್ತೊಂದು ಕಡೆ ನೋಡೋದಾದ್ರೆ ಸಚಿವ ಸ್ಥಾನಕ್ಕೂ ಕೂಡ ವಾರ್ ಶುರು ಆಗಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸ್ವಪಕ್ಷದ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ತಾ ಇರೋ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ. ನೋಡ್ರಿ, ಇದು ಸ್ಥಾನಕ್ಕೆ ಬೇಡಿಕೆ ಅಲ್ಲ, ಅದು ನನ್ನ ಹಕ್ಕು ಸಿಕ್ಕೇ ಸಿಗುತ್ತೆ. ಮಂಡ್ಯ ಕಾಂಗ್ರೆಸ್ನಲ್ಲಿ ನಾನೇ ಸೀನಿಯರ್ ಲೀಡರು, ಆ ಹಕ್ಕು ನನಗಿಲ್ವಾ? ಸಚಿವ ಸ್ಥಾನ ಪಡೆಯೋಕೆ ನನಗೆ ಯೋಗ್ಯತೆ, ಅರ್ಹತೆ, ಸೀನಿಯಾರಿಟಿ ಇಲ್ವಾ? ನಾನು ಕೇಳ್ತಾ ಇದ್ದೀನಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಮೇಲೆ ನಂಬಿಕೆ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ಒಂದ್ ಕಡೆ ಹಗರಣಗಳ ಸುಳಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ, ಇನ್ನೊಂದ್ ಕಡೆ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ. ಇನ್ನೊಂದ್ ಕಡೆ ನರೇಂದ್ರ ಸ್ವಾಮಿ ಅವರು ಶಾಸಕರು ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದು ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು, ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ. ಅದನ್ನು ನಾನು ಕೆಲವೊಂದು ರಾಜಕೀಯ ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ. ನೋವು ನಂದೇ ಆದ್ರೂ ನನ್ನ ನೋವನ್ನು ಹೊರಗೆ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇದು ನಮ್ಮ ಮನೆ ಒಳಗಿನ ಚೌಕಟ್ಟು. ಅದು 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 ಒಂದೊಂದು ಸಾರಿ ಅನಿಸಿದ್ರು ಹೇಳ್ಕೊಳಂಗಿಲ್ಲ. ಇಗ್ನೋರ್ ಮಾಡೋ ಜಾಯಮಾನ ನಂದು ಇಲ್ವೇ ಅಲ್ಲ. ಈ ಬಾರಿ ರೀಶಫಲ್ ಆದಾಗ ನಾನು ಹಕ್ಕನ್ನು ಪ್ರತಿಬದ್ಧ ಮಾಡಿದೆ. ಅದು ಹೈಕಮಾಂಡ್ ಅಲ್ಲ ಸರ್, ನಿರೀಕ್ಷೆ ಮಾಡ್ತಾ ದಿನಗಳು ಕಳೀತಾ ಇದೆ, ವರ್ಷಗಳು ಓಡ್ತಾ ಇದೆ ಸರ್. ಒಂದು ಮುಖಾಲ ಏನು ಮಾಡೋಕ್ಕಾಗಲ್ಲ. ಈಗ ನನಗೆ 94ರಲ್ಲಿ ML ಆಗಿದೆ, ಇವತ್ತು ನಾನು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ಬೇಡ 99ರಲ್ಲಿ ಆಗಿದ್ರು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ನನ್ನ ಸೀನಿಯರಿಟಿಲಿ ಇರ್ತಿತ್ತು. ಸೊ ನನಗೆ ಆವತ್ತು ಅಡಚಣೆಗಳಾದಂಥ ಸಂದರ್ಭದಿಂದ ಇವತ್ತಿನ ತನಕ ನಾನು ಪಕ್ಷೇತರನಾಗಿ ನಿಂತು ಗೆಲ್ಲಿಲ್ಲ ಅಂತಾರೆ, ನನ್ನ ನಾಯಕತ್ವನೇ ಸೃಷ್ಟಿ ಆಯ್ತಿರ್ಲಿಲ್ವಲ್ಲ. ನಮ್ಮ ಅಪ್ಪ ರಾಜಕಾರಣಿ ಅಲ್ಲ, ನಮ್ಮ ಅಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ನಮ್ಮ ಅಪ್ಪ ಸರ್ಕಾರಿ ನೌಕರನಲ್ಲ. ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು. ವಿದ್ಯಾರ್ಥಿ ನಾಯಕತ್ವದ ಜೊತೆಯಲ್ಲಿ ರಾಜಕಾರಣ ಮಾಡ್ಕೊಂಬಂದದ್ದು. ಮಂಡ್ಯದಂಥ ಜಿಲ್ಲೆನಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವನು ಕಾಂಗ್ರೆಸ್ ಪಕ್ಷನೂ ಕಟ್ಕೊಂಡು ಎಲ್ಲ ವರ್ಗದ ಪ್ರೀತಿ ಗಳಿಸ್ಕೊಂಡು ಇಷ್ಟೊತ್ತಿಗೆ ಬೆಳೆದಿರೋದು ಯಾವುದೋ